ಬೇಕು. ನಾವು ಸೇಲ್ಸ್ ಮಾಡೋಕ್ಕೆ ಹೋಗ್ತಿಲ್ಲ. ಓಕೆ, ನೆಕ್ಸ್ಟ್ ಜನ್ರೇಷನ್ನ ಸೇವ್ ಮಾಡಬೇಕು. ನೀವೇನಕ್ಕೆ ಮಾಡಬೇಕು? ನೆಕ್ಸ್ಟ್ ಜನ್ರೇಷನ್ಗೆ ಬಿಸ್ನೆಸ್ ನಿಮ್ದಿದೇನೆ, ಆಯಿತಾ? ಒಂದನ್ನು ಸೆಟಪ್ ಮಾಡೋದಕ್ಕೆ ಕಷ್ಟ ಅಷ್ಟೇ. ಸೆಟಪ್ ಆದಮೇಲೆ ಇವಾಗೆಲ್ಲ ನೋಡಿ ಅಚೀವ್ ಆಗಿದ್ದೀವಿ. ಇದನ್ನು 10 ವರ್ಷವೂ ಮಾಡ್ಬೋದು, 1 ವರ್ಷದಲ್ಲೂ ಮಾಡ್ಬೋದು. ಅದನ್ನೇ ನಾವು ಅಚೀವ್ ಮಾಡಿದ್ದು. ಯಾವಾಗಲೂ ಇದನ್ನೇ ಥಿಂಕಿಂಗ್ ಮಾಡಬೇಕು. ನಮಗೊಂದ್ಸಲ ನಮಗೆ ದಾರಿ ಸಿಕ್ತಲ್ವ, ಮತ್ತೆ ಯಾಕೆ ಆ ಕಡೆ ಈ ಕಡೆ ನೋಡಬೇಕು? ಅದನ್ನೇ ಥಿಂಕ್ ಮಾಡಿ, ಅದನ್ನೇ ಯೋಚನೆ ಮಾಡಿ, ಏನೇನು ನೆಕ್ಸ್ಟು ಜನ್ರೇಷನ್ ಏನು ಬರ್ತಿದೆ, ಅವ್ರಿಗೇನು ಬೇಕು. ಬಂದರೆ ಎಲ್ಲ ಹೋಗುತ್ತೆ, ಓದ್ತಾ ಇರೋದೆಲ್ಲ ಯೂಸ್ ಇಲ್ಲ ನೆಕ್ಸ್ಟು, ಕರೆಕ್ಟ್ ಅಲ್ವಾ? ಸೊ ಏನು ಕೊಡಬೇಕು ಮಕ್ಕಳಿಗೆ? ಮಾರ್ಕೆಟಿಂಗು, ಇದನ್ನು ಪ್ರಾಡಕ್ಟ್ ಬಗ್ಗೆ ತಿಳಿಸಿ ಅವ್ರನ್ನ ಅರ್ಥ ಮಾಡಿಸಿ, ಇದೇ ದಾರಿನಲ್ಲಿ. ನನ್ನ ಮಗ ಇವತ್ತು ಡಿಜಿಟಲ್ ಮಾರ್ಕೆಟಿಂಗ್ ಕಂಪ್ಲೀಟ್ ಅವನೇ ಮಾಡ್ತಾನೆ. ಈಗಲೇ SLC ಪಾಸ್ ಆಗಿರೋದವನು. ಡಿಜಿಟಲ್ ಮಾರ್ಕೆಟಿಂಗ್ ಅವರೇ ಇದಾಗ್ತಾರೆ, ಸರ್ಪ್ರೈಸ್ ಆಗ್ತಾರೆ. ಈ ಏಜ್ಗೆ ಈ ಥರ ಡೆವಲಪ್ಮೆಂಟ್ಸ್ ಅಲ್ವಾ? ಸೊ ಇದೇ ಥರ ನೀವು ಅಷ್ಟೇ ಇದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಒಂದೇ ದಾರಿನಲ್ಲೇ ಹೋಗಿ ಬೇಗ ಸಕ್ಸಸ್ಸು. ಆಲ್ರೆಡಿ ನಾವೆಲ್ಲ ಮಾಡಿದ್ದೆಲ್ಲ 1 ವರ್ಷದಿಂದ ತುಂಬ ಮಾಡಿದ್ದೀವಿ ಗ್ರೌಂಡ್ ವರ್ಕ್. ನಿಮಗೆಲ್ಲ ಅದೆಲ್ಲ ಏನಿಲ್ಲ, ಗುರು ಸರ್ ಎಲ್ಲ ದಾರಿ ಸುಲಭ ಮಾಡಿಬಿಟ್ಟಿದ್ದಾರೆ ಈಗ. ಓಕೆ, ಸುಮಾರು ಪ್ರಾಡಕ್ಟ್ಸ್ ಇದೆ. ನಾವು ಬಂದಾಗ 1-2 ಪ್ರಾಡಕ್ಟಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಇವತ್ತು ನೋಡಿ ಎಷ್ಟು ಆಪ್ಷನ್ಸ್ ಇದೆ ಶಾಪ್ಗಳು. ಏರಿಯಾಗಳನ್ನ ಲಾಕ್ ಮಾಡ್ಕೊಳ್ಳಿ, ಆದಷ್ಟು ಬೇಗ ನೀವು ಅರ್ಥ ಮಾಡಿಸಿ ಜನಕ್ಕೆ. ಓಕೆ, ಥ್ಯಾಂಕ್ ಯು.